ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 22/3/2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ. ರಿವೈಸ್ ಮುರಳಿಯ ದಿನಾಂಕ 7/4/2009. ಕಾರಣ ಶಬ್ದದಿಂದ ಮುಕ್ತರಾಗಿ ಚಲನೆ ಹಾಗೂ ಚಹರೆಯಿಂದ ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾತರಾಗಿ ಸೇವೆಯ ಒಲವು ಉತ್ಸಾಹದ ಜೊತೆ ಸದಾ ಬೇಹದ್ದಿನ ವೈರಾಗ್ಯದ ವೃತ್ತಿಯಲ್ಲಿರಿ. ಇಂದು ಬಾಪ್ತಾದರವರು 4 ಕಡೆಯ ಮಕ್ಕಳು ಯಾರು ಡಬಲ್ ಮಾಲೀಕರಾಗಿದ್ದಾರೆ ಆ ಪ್ರತಿಯೊಬ್ಬ ಮಕ್ಕಳನ್ನು ನೋಡ್ತಿದ್ದಾರೆ. ಒಂದು ತಂದೆಯ ಸರ್ವ ಖಜಾನೆಗಳ ಮಾಲೀಕ ಮತ್ತು ಇನ್ನೊಂದು ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದಾರೆ. ಎರಡೂ ಮಾಲೀಕತನದ ಪ್ರತಿಯೊಬ್ಬ ಮಕ್ಕಳಿಗೆ ತಂದೆಯ ಮೂಲಕ ಸಿಕ್ಕಿದೆ. ತಂದೆಯ ಬಾಲಕರೂ ಸಹ ಆಗಿದ್ದಾರೆ ಹಾಗೂ ಮಾಲೀಕರೂ ಸಹ ಆಗಿದ್ದಾರೆ. ನನ್ನ ಬಾಬಾ ಎಂದು ಹೇಳಿದರೆ ಮತ್ತು ತಂದೆಯೂ ಸಹ ನನ್ನ ಮಕ್ಕಳು ಎಂದು ಹೇಳಿದರು ಅಂದಾಗ ಬಾಲಕ ಹಾಗೂ ಮಾಲೀಕ ಎರಡರ ಅನುಭವವಿದೆ. ಇಂದು ಬಹಳಷ್ಟು ಮಕ್ಕಳು ಬಂದಿದ್ದಾರೆ. ಈ ವರ್ಷದ ಕೊನೆಯ ಸರದಿಯಾಗಿದೆ ಅಂದಾಗ ಈ ದಿನ ಬಾಪ್ತಾದರವರು ಪ್ರತಿಯೊಬ್ಬರ ಪುರುಷಾರ್ಥವನ್ನು ಚೆಕ್ ಮಾಡಿದ್ದಾರೆ ಅಂದಾಗ ಹೇಳಿ ಏನು ನೋಡಿರಬಹುದು? ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಿ, ನನ್ನ ಪುರುಷಾರ್ಥವೇನು? ಬಾಪ್ತಾದ ಎಲ್ಲ ಮಕ್ಕಳನ್ನು ನೋಡಿ ಖುಷಿಯೂ ಆಗಿದ್ದಾರೆ. ಆದರೆ ತಂದೆಯ ಒಂದು ಆಸೆ ಇದೆ, ಹೇಳಲೇ? ಅದು ಏನೆಂದು? ತಂದೆಯ ಆಸೆಯನ್ನು ಪೂರ್ಣ ಮಾಡ್ತಿರಲ್ಲವೇ? ಒಂದೇ ಆಸೆ ಇದೆ, ಹೇಳಲೇ? ಯಾರು ಆಸೆ ಪೂರ್ಣ ಮಾಡ್ತೀರಿ ಅವರು ಕೈ ಎತ್ತಿ. ಬಹಳ ಒಳ್ಳೆಯದು. ಚಿಕ್ಕ ಆಸೆ ಇದೆ. ಈ ದಿನದಿಂದ ಒಂದು ಶಬ್ದವನ್ನು ಬದಲಾವಣೆ ಮಾಡಿಕೊಳ್ಳಿ. ಅದು ಯಾವ ಶಬ್ದವಾಗಿದೆ? ಯಾವುದು ಪದೇ ಪದೇ ಕೆಳಗೆ ಕರೆದುಕೊಂಡು ಬರ್ತದೆ? ಆ ಶಬ್ದವಾಗಿದೆ ಕಾರಣ. ಈ ಕಾರಣ ಶಬ್ದವನ್ನು ಪರಿವರ್ತನೆ ಮಾಡಿಕೊಂಡು ನಿವಾರಣೆ ಶಬ್ದವನ್ನು ಸದಾ ಧಾರಣೆ ಮಾಡಿಕೊಳ್ಳಿ. ಏಕೆಂದರೆ ತಮ್ಮ ಸೇವೆಯೂ ಸಹ ಈಗ ಏನಾಗಿದೆ? ವಿಶ್ವದ ಆತ್ಮಗಳ ಎಲ್ಲರ ಸಮಸ್ಯೆಗಳ ಕಾರಣವನ್ನು ನಿವಾರಣೆ ಮಾಡಿ, ನಿವಾರಣೆ ಮಾಡುತ್ತಲೇ ನಿರ್ವಾಣಧಾಮಕ್ಕೆ ಕರೆದುಕೊಂಡು ಹೋಗಬೇಕು. ಏಕೆಂದರೆ ತಾವೆಲ್ಲರೂ ಮುಕ್ತಿದಾತರಾಗಿದ್ದೀರಿ, ಅನ್ಯರಿಗೂ ಮುಕ್ತಿ ಕೊಡುವಂಥವರು ಅಂದ ಮೇಲೆ ಸ್ವಯಂ ಸಹ ಕಾರಣವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಆಗ ಅನ್ಯರಿಗೆ ಮುಕ್ತಿಯನ್ನು ಕೊಡಿಸಲು ಸಾಧ್ಯವಾಗ್ತದೆ. ನಿರ್ವಾಣಧಾಮಕ್ಕೆ ಕರೆದೊಯ್ಯುತ್ತೀರಿ. ಈ ಒಂದು ಶಬ್ದದ ಸಮಾಪ್ತಿ ಮಾಡುವುದು ಕಷ್ಟವೋ ಅಥವಾ ಸಹಜವೋ? ಯೋಚನೆ ಮಾಡಿ. ಈ ದಿನ ಬಾಪ್ತಾದರವರು ಯಾರೆಲ್ಲ ಬಂದಿದ್ದಾರೆ ಅಥವಾ ತಮ್ಮ ತಮ್ಮ ಸ್ಥಾನಗಳಲ್ಲಿ ನೋಡ್ತಿದ್ದೀರಿ, ಕೇಳ್ತಿದ್ದೀರಿ, ಅವರೆಲ್ಲರಿಂದ ಒಂದು ಶಬ್ದದ ಪರಿವರ್ತನೆ ಬಯಸ್ತೇವೆ. ಏಕೆಂದರೆ ಕಾರಣ ಕೆಳಗೆ ಕರೆದುಕೊಂಡು ಬರ್ತದೆ. ಕಾರಣದಲ್ಲಂತೂ ಅರ್ಧ ಕಲ್ಪ ಇದ್ದೀರಿ. ಈಗ ನಿವಾರಣೆ ಮಾಡುವ ಸಮಯವಾಗಿದೆ. ನಿವಾರಣೆ ಹಾಗೂ ನಿರ್ವಾಣ ಮುಕ್ತಿ ಅಂದಾಗ ಇದು ತಂದೆಗೆ ಕೊಡಲು ಸಾಹಸವಿದೆಯೇ? ಕೊನೆಯ ಸರದಿಯಾಗಿದೆ. ಎಲ್ಲರೂ ಒಲವು ಉತ್ಸಾಹದಿಂದ ಬಂದಿದ್ದಾರೆ. ಮತ್ತೆ ಬಾಪ್ತಾದ ಒಬ್ಬೊಬ್ಬರಿಗೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಸಂಖ್ಯೆಯ ಕಾರಣ ನಿದ್ರೆ ಮಾಡುವ ತಿನ್ನುವ ಕಷ್ಟ ಇದ್ದರೂ ಸಹ ಎಲ್ಲರೂ ಸ್ನೇಹದಿಂದ ಬಂದಿದ್ದೀರಿ. ಸ್ನೇಹದ ವಿಮಾನ ತಮ್ಮೆಲ್ಲರನ್ನೂ ಮಧುಬನಕ್ಕೆ ತಲುಪಿಸಿದೆ. ಬಾಪ್ತಾದ
ಪ್ರತಿಯೊಬ್ಬರ ಸ್ನೇಹವನ್ನು ನೋಡಿ ಪ್ರತಿಯೊಬ್ಬರಿಗೆ ಪದುಮ ಗುಣ ಹೃದಯದ ಸ್ನೇಹವನ್ನು ಕೊಡ್ತಿದ್ದಾರೆ. ಆದರೆ ಸ್ನೇಹದಲ್ಲಿ ತಾವು ಏನು ಮಾಡ್ತೀರಿ? ಯಾರೊಂದಿಗಾದರೂ ಸ್ನೇಹ ಇರುತ್ತದೆ ಅಲ್ಲವೇ? ಅವರಿಗೆ ಸ್ನೇಹದಲ್ಲಿ ಉಡುಗೊರೆಯನ್ನೂ ಸಹ ಕೊಡಲಾಗ್ತದೆ. ಅಂದಾಗ ಈ ದಿನ ಬಾಪ್ದಾದ ಈ ಕಾರಣ ಶಬ್ದವನ್ನು ತೆಗೆದುಕೊಳ್ಳಲು ಇಷ್ಟಪಡ್ತಾರೆ. ಈ ಆಸೆ ಬಾಪ್ದಾದರವರದ್ದು ಪೂರ್ಣ ಮಾಡಲೇಬೇಕಲ್ಲವೇ? ಮತ್ತೆ ಕೈ ಎತ್ತಿ ಇಲ್ಲೇ ಬಿಟ್ಟು ಹೋಗಬೇಕು. ಇಲ್ಲಿನ ಗೇಟ್ನಿಂದ ಹೊರಗೆ ಹೋದರೆ ಕಾರಣ ಶಬ್ದ ಸಮಾಪ್ತಿಯಾಗಲಿ. ಒಂದು ವೇಳೆ ಬಂದರೂ ಸಹ ತಂದೆಗೆ ಕೊಟ್ಟಿರುವ ವಸ್ತು ಉಡುಗೊರೆಯಾಗಿದೆ. ಅಂದಾಗ ಉಡುಗೊರೆಯನ್ನು ಏನು ಮಾಡಲಾಗ್ತದೆ? ವಾಪಸ್ ಹಿಂತೆಗೆದುಕೊಳ್ಳಲಾಗುತ್ತದೇನು? ಎಲ್ಲರೂ ದೃಢ ಸಂಕಲ್ಪ ಮಾಡಿದ್ದೀರಾ? ಮತ್ತೆ ಕೈ ಎತ್ತಿ. ಮತ್ತೆ ಕೈ ಎತ್ತಿದವರು ಕೈ ಅಲುಗಾಡಿಸಿ. ಒಳ್ಳೆಯದು, ಬಹಳ ಒಳ್ಳೆಯದು. ಏಕೆಂದರೆ ಈಗ ಸಮಯದನುಸಾರ ತಮ್ಮ ಹತ್ತಿರ ಕ್ಯೂ ಇರ್ತದೆ. ಹೇ ಮುಕ್ತಿದಾತ, ಮುಕ್ತಿಯನ್ನು ಕೊಡಿ ಎಂದು ಬೇಡ್ತಾರೆ. ಅಂದಾಗ ಕೊಡುವಂತಹ ಮುಕ್ತಿದಾತ ತಾವು ಮೊದಲು ಈ ಒಂದು ಶಬ್ದದಿಂದ ಮುಕ್ತರಾದಾಗ ಮುಕ್ತಿಯನ್ನು ಕೊಡಲು ಸಾಧ್ಯ. ಈಗ ಈ ವರ್ಷದ ಹೋಮ್ವರ್ಕ್ ಇದೇ ಇರಲಿ, ನಾನು ಮುಕ್ತನಾಗಿ ಮುಕ್ತಿಯನ್ನು ಕೊಡಿಸಬೇಕು ಎಂದು ಬಾಪ್ದಾದರವರು ಬಯಸ್ತಾರೆ. ಏಕೆಂದರೆ ಸಮಸ್ಯೆಗಳು ದಿನಪ್ರತಿದಿನ ಬಹಳ ಹೆಚ್ಚಾಗುವುದಿದೆ. ಅಂದಾಗ ಸಮಸ್ಯೆ ಸಮಾಧಾನ ರೂಪದಲ್ಲಿ ಬದಲಾವಣೆಯಾಗಲಿ. ಪರಿಶ್ರಮ ಮತ್ತು ಸಮಸ್ಯೆಯನ್ನು ತೆಗೆದುಕೊಳ್ಳುವುದರಲ್ಲಿ ತೊಡಗಿಸಬಾರದು. ತಮ್ಮ ಭಕ್ತರ ಹಾಗೂ ಸಮಯದ ಕೂಗು ಕೇಳುವುದಿಲ್ಲವೇನು? ಅಂದಾಗ ಈಗ ಸಮಯದನುಸಾರ ಏನು ಪರಿವರ್ತನೆ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ? ಏಕೆಂದರೆ ಪ್ರತಿಯೊಬ್ಬರೂ ಅನುಭವಿ ಮೂರ್ತಿಯಾಗಿ ಏನಾದರೂ ಅನುಭವ ಮಾಡಿಸುವ ಅವಶ್ಯಕತೆ ಇದೆ. ಅಂದಾಗ ಬಾಬಾ ಈಗ ತಮ್ಮೆಲ್ಲರ ಚೆಹರೆ ಚಲನೆ, ಇವರು ಮುಕ್ತಿದಾತನ ಮಕ್ಕಳು, ಮುಕ್ತಿಯನ್ನು ಕೊಡುವಂಥವರು, ಈ ರೀತಿ ಸ್ಪಷ್ಟವಾಗಿ ಕಂಡುಬರಲಿ. ತಮ್ಮ ಮಸ್ತಕದಿಂದ ಹೊಳೆಯುತ್ತಿರುವ ನಕ್ಷತ್ರದ ಅನುಭವ ಆಗಲಿ. ಕೇವಲ ತಿಳಿಸೋದರಿಂದ ಅಲ್ಲ, ಆದರೆ ಚೆಹರೆಯಿಂದಲೇ ಅನುಭವ ಆಗಲಿ. ಏಕೆಂದರೆ ಅನುಭವ ಹತ್ತಿರ ಕರೆದುಕೊಂಡು ಬರ್ತದೆ. ಅಂದಾಗ ಈ ಅನುಭವ ಚೆಹರೆ ಹಾಗೂ ಚಲನೆಯಿಂದ ತೋರಿಸಿ. ಹೇಗೆ ನೋಡಿ, ವಿಜ್ಞಾನದ ಸಾಧನಗಳು ಅನುಭವ ಮಾಡಿಸುತ್ತದೆಯಲ್ಲವೇ? ಈ ಬೇಸಿಗೆ ಕಾಲಾಗಿದೆ ಅಂದಾಗ ಬಿಸಿಲು ಹಾಗೂ ಚಳಿಯ ಅನುಭವವನ್ನು ಮಾಡಿಸುತ್ತದೆಯಲ್ಲವೇ? ವಿಜ್ಞಾನದ ಸಾಧನಗಳು ಅನುಭವಿ ಮಾಡಿಸ್ತದೆ. ಅಂದಾಗ ತಾವು ಶಾಂತಿಯ ಶಕ್ತಿಯ ಅನುಭವ ಮಾಡಿಸಲು ಸಾಧ್ಯವಿಲ್ಲವೇನು? ಅಂದಾಗ ಬಾಪ್ದಾದರವರು ಈಗ ಮಕ್ಕಳಿಂದ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ನಯನಗಳಿಂದ ಮಸ್ತಕದಿಂದ ಯಾವುದಾದರೂ ಶಕ್ತಿಯ ಅನುಭವ ಮಾಡಿಸಲಿ ಎಂದು ಬಯಸ್ತಾರೆ. ಕೇಳಿರುವ ಮಾತು ಕೇಳುವ ಸಮಯದಲ್ಲಿ ಚೆನ್ನಾಗನಿಸ್ತದೆ. ಆದರೆ ಮತ್ತೆ ಯಾವುದಾದರೂ ಸಮಸ್ಯೆ ಬಂದಾಗ ಮರೆತೂ ಹೋಗ್ತದೆ. ಆದರೆ ಅನುಭವ ಜೀವನದ ಕೊನೆಯವರೆಗೂ ಮರೆಯೋದಿಲ್ಲ. ಬಾಪ್ದಾದರವರು ಒಂದು ಕಾರಣವನ್ನು ನೋಡಿದ್ದಾರೆ, ಫಲಿತಾಂಶವೂ ಸಹ ನೋಡಿದ್ದಾರೆ. ಒಂದು ಫಲಿತಾಂಶವನ್ನು ನೋಡಿ ಬಹಳ ಬಹಳ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ಯಾವ ಫಲಿತಾಂಶವಾಗಿದೆ? ಈ ದಿನದವರೆಗೆ ಸೇವೆಯ ಒಲವು ಉತ್ಸಾಹ ಚೆನ್ನಾಗಿದೆ. ಅಂದಾಗ ಬಾಪ್ದಾದರವರು ಶುಭಾಶಯಗಳನ್ನು ಕೊಡ್ತಾರೆ. ಸೇವೆಯೂ ಸಹ ಹೆಚ್ಚಿಸ್ತಾರೆ ಮತ್ತು ಪ್ಲಾನ್ಗಳು ಸಹ ಚೆನ್ನಾಗಿ ಮಾಡ್ತಾರೆ. ಫಲಿತಾಂಶವೂ ಸಹ ಯಥಾಶಕ್ತಿ ಸಿಗ್ತದೆ. ಆದರೆ ಒಂದು ಮಾತು ಅನುಭವ ಮಾಡಿಸಲು ತಮ್ಮಲ್ಲಿ ಅಟೆನ್ಷನ್ ಕೊಡಬೇಕಾಗ್ತದೆ. ಹೇಗೆ ಸೇವೆ ತಮ್ಮದು ಈಗ ಪ್ರಸಿದ್ಧ ಆಗ್ತಾ ಹೋಗ್ತದೆ, ಖುಷಿಯೂ ಸಹ ಆಗ್ತದೆ ಮತ್ತು ಈಗಿನ ಸಮಯದಲ್ಲಿ ಆಸಕ್ತಿಯೂ ಸಹ ಹೆಚ್ಚುತ್ತಿರುತ್ತದೆ. ಈಗ ಬಾಕಿ ಅನುಭವ ಮಾಡಿಸುವ ವಿಧಿ ಏನಾಗಿದೆ? ಒಲವು ಉತ್ಸಾಹದ ಜೊತೆಗೆ ಎಷ್ಟು ಉಮಂಗ ಇದೆಯೋ ಅಷ್ಟೇ ಈಗಿನ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಸಹ ಬೇಕು. ಪುರುಷಾರ್ಥದಲ್ಲಿ ಕೆಲವರು ಸಮಸ್ಯಾರೂಪ ಆಗ್ತಾರೆ. ಅಂದಾಗ ಅದರ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿಯ ಕೊರತೆಯಾಗಿದೆ. ಈಗ ಬೇಹದ್ದಿನ ವೈರಾಗ್ಯ ಬೇಕಾಗಿದೆ. ಬೇಹದ್ದಿನ ವೈರಾಗ್ಯ ಸದಾಕಾಲ ನಡೀತದೆ. ಒಂದು ವೇಳೆ ಸಮಯದಲ್ಲಿ ಆಗದಿದ್ದರೆ ಸಮಯ ನಂಬರ್ 1 ಆಗ್ತದೆ ಮತ್ತೆ ತಾವು ನಂಬರ್ 2 ಆಗ್ತೀರಿ. ಸಮಯವೇ ನಿಮಗೆ ವೈರಾಗ್ಯವನ್ನು ತರಿಸಿದೆ. ಬೇಹದ್ದಿನ ವೈರಾಗ್ಯ ಸದಾಕಾಲ ಇರ್ತದೆ. ಒಂದು ಕಡೆ ಒಲವು ಉತ್ಸಾಹ ಖುಷಿ ಮತ್ತೆ ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ.
ಬೇಹದ್ದಿನ ವೈರಾಗ್ಯ ಸದಾ ಇಲ್ಲದೇ ಇರಲು ಕಾರಣವೇನು? ಇದಕ್ಕೆ ಕಾರಣ ದೇಹಾಭಿಮಾನವನ್ನು ಬಾಪ್ತಾದರವರು ನೋಡಿದ್ದಾರೆ. ದೇಹ ಎನ್ನುವ ಶಬ್ದ ಎಲ್ಲ ಕಡೆ ಬರ್ತದೆ. ಹೇಗೆ ದೇಹದ ಸಂಬಂಧ, ದೇಹದ ಪದಾರ್ಥ, ದೇಹದ ಸಂಸ್ಕಾರ, ದೇಹದ ಶಬ್ದ ಎಲ್ಲದರಲ್ಲಿ ಬರ್ತದೆ. ಮತ್ತು ವಿಶೇಷವಾಗಿ ದೇಹಾಭಿಮಾನ ಯಾವ ವಿಷಯದಲ್ಲಿ ಬರ್ತದೆ? ದೇಹಿ ಅಭಿಮಾನಿಯಿಂದ ದೇಹಾಭಿಮಾನದಲ್ಲಿ ಕರೆದುಕೊಂಡು ಬರ್ತದೆ. ಅದು ಇದುವರೆಗೆ ಬಾಪ್ತಾದರವರು ಚೆಕ್ ಮಾಡಿದ್ದಾರೆ. ಮೂಲ ಕಾರಣ ಹಳೆಯ ಸಂಸ್ಕಾರ ಕೆಳಗೆ ಕರೆದುಕೊಂಡು ಬರ್ತದೆ. ಸಂಸ್ಕಾರವನ್ನು ಅಳಿಸಿದ್ದೀರಿ, ಆದರೆ ಯಾವುದಾದರೂ ಸಂಸ್ಕಾರ ಸ್ವಭಾವದ ರೂಪದಲ್ಲಿ ಈಗಲೂ ಸಹ ಕೆಲಸ ಮಾಡಿಬಿಡುತ್ತದೆ. ಹೇಗೆ ದೇಹಾಭಿಮಾನದ ಸ್ವಭಾವ ಸ್ವಾಭಾವಿಕವಾಗಿದೆ, ಅದೇ ರೀತಿ ದೇಹಿ ಅಭಿಮಾನದ ಸ್ವಭಾವ ಸ್ವಾಭಾವಿಕ ಆಗಿಲ್ಲ. ಹೇಳ್ತಾರೆ, ನಾವು ಸಮಾಪ್ತಿ ಮಾಡಿದ್ದೇವೆ, ಆದರೆ ಬೀಜವನ್ನು ಪೂರ್ತಿ ಸಮಾಪ್ತಿ ಮಾಡಿಲ್ಲ. ಆದ್ದರಿಂದ ಸಮಯ ಬಂದಾಗ ಮತ್ತೆ ದೇಹಾಭಿಮಾನದ ಸಂಸ್ಕಾರ ಇಮರ್ಜ್ ಆಗ್ತದೆ. ಅಂದಾಗ ಈಗ ಈ ದೇಹಭಾನದ ಸಂಸ್ಕಾರವನ್ನು ಶಕ್ತಿಶಾಲಿ ಆತ್ಮಾಭಿಮಾನಿಯ ಶಕ್ತಿಯಿಂದ ವಂಶ ಸಹಿತ ನಾಶ ಮಾಡುವ ಶಕ್ತಿಯ ಅವಶ್ಯಕತೆ ಇದೆ. ಏಕೆಂದರೆ ಬಯಸುವುದಿಲ್ಲ, ಆದರೆ ಕೆಲವೊಮ್ಮೆ ಹೊರ ಬರ್ತದೆ ಎಂದು ಮಕ್ಕಳು ಹೇಳ್ತಾರೆ. ಏಕೆ ಹೊರ ಬರ್ತದೆ? ಅಂಶವಿದ್ದರೆ ವಂಶವಾಗಿ ಹೊರ ಬರ್ತದೆ. ಅಂದಾಗ ಈಗ ಶಕ್ತಿ ರೂಪ ಆಗುವ, ಶಕ್ತಿ ಸ್ವರೂಪ ಆಗುವ ಅವಶ್ಯಕತೆ ಇದೆ. ಯಾವುದಾದರೂ ಸ್ವರೂಪದಲ್ಲಿ ಅಂಶ ಮಾತ್ರವೂ ಸಹ ಹಳೆಯ ದೇಹಭಾನದ ಸಂಸ್ಕಾರ ಉಳಿದುಕೊಂಡಿಲ್ಲ ತಾನೆ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಮತ್ತು ಅದು ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಸಮಾಪ್ತಿಯಾಗ್ತದೆ. ಸೇವೆಯನ್ನು ನೋಡಿ ಬಾಪ್ತಾದರವರು ಖುಷಿ ಆಗ್ತಾರೆ. ಆದರೆ ಈಗ ಹೇಗೆ ಸೇವೆಯ ನಶೆ, ಹೊಳಪು ಈಗ ಮನುಷ್ಯರಲ್ಲಿ ಕಂಡು ಬರ್ತದೆ, ಸೇವೆಯ ಅನುಭವ ಆಗ್ತದೆ, ಅದೇ ರೀತಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವವಾಗಲಿ ಎಂದು ಇದನ್ನೇ ತಂದೆ ಬಯಸ್ತಾರೆ. ಏಕೆಂದರೆ ಇತ್ತೀಚೆಗೆ ಸೇವೆಯ ಮೂಲಕ ತಮ್ಮ ಪ್ರಶಂಸೆ ಹೆಚ್ಚುತ್ತದೆ, ತಮಗೆ ಪ್ರಕೃತಿ ದಾಸಿ ಆಗ್ತದೆ, ತಮಗೆ ಅನುಭವ ಮಾಡಿಸ್ತದೆ, ಸಾಧನಗಳು ಹೆಚ್ಚುತ್ತದೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಸಾಧನಗಳು ಮತ್ತು ಸಾಧನೆಯ ಬ್ಯಾಲೆನ್ಸ್ ಇರ್ತದೆ. ಹೇಗೆ ತಮಗೆ ಪ್ರವೃತ್ತಿಯಲ್ಲಿ ಇರುವವರಿಗೆ ಎಲ್ಲವನ್ನೂ ಮಾಡ್ತಾ ಕರ್ಮಯೋಗಿ ಕಮಲ ಪುಷ್ಪದ ಸಮಾನ ಇರಿ ಎಂದು ಉದಾಹರಣೆಯನ್ನು ಕೊಡ್ತಾರೆ, ಅದೇ ರೀತಿ ತಮ್ಮೆಲ್ಲರಿಗೂ ಸಹ ಸೇವೆ ಮಾಡ್ತಾ ಸಾಧನಗಳಿದ್ದರೂ ಸಾಧನ ಹಾಗೂ ಸಾಧನೆಯ ಬ್ಯಾಲೆನ್ಸ್ ಇರ್ತದೆ. ಅಂದಾಗ ಈಗಿನ ಸಮಯದಲ್ಲಿ ಸೇವೆಯ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಸಹ ಅವಶ್ಯಕವಾಗಿ ಬೇಕು. ಇವರು ವಿಶೇಷಾತ್ಮಗಳು ಎಂದು ನಡೆಯುತ್ತಾ ಓಡಾಡುತ್ತಲೂ ಸಹ ಅನುಭವ ಆಗಲಿ. ಕೇವಲ ಯೋಗದಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಅಲ್ಲ, ಭಾಷಣ ಮಾಡುವ ಸಮಯದಲ್ಲಿ ಅಲ್ಲ, ಆದರೆ ನಡೆಯುತ್ತಾ ಓಡಾಡುತ್ತಾ ಶಾಂತಿ, ಶಕ್ತಿ, ಖುಷಿಯ ಅನುಭವ ಆಗಲಿ. ಏಕೆಂದರೆ ಸಮಯ ಪ್ರತಿ ಸಮಯ ಈಗ ಸಮಯ ಬದಲಾವಣೆ ಆಗ್ತಾ ಹೋಗ್ತಿದೆ. ಅಂದಾಗ ಬಾಪ್ತಾದರವರು ಸಮಯ ಪ್ರತಿ ಸಮಯ ಸೂಚನೆಯಂತೂ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಈ ದಿನ ವಿಶೇಷವಾಗಿ ಬಾಪ್ತಾದರವರು ಒಂದು ಬೇಹದ್ದಿನ ವೈರಾಗ್ಯದ ಕಡೆ ಸೂಚನೆ ನೀಡ್ತಿದ್ದಾರೆ. ಇದಕ್ಕಾಗಿ ಈಗ ತಮ್ಮನ್ನು ಚೆಕ್ ಮಾಡಿಕೊಂಡು ದೇಹಿ ಅಭಿಮಾನಿಯಾಗಲು ಏನು ವಿಘ್ನ ಇದೆಯೋ, ದೇಹಾಭಿಮಾನ, ಅನೇಕ ಪ್ರಕಾರದ ದೇಹಾಭಿಮಾನ ಅನುಭವ ಇದೆ, ಇದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಮತ್ತು ಇನ್ನೊಂದು ಬಹಳ ಸಮಯದ್ದು ಸಹ ತಮ್ಮದ್ದು ಯೋಚನೆ ಮಾಡಿ. ಬಹಳ ಸಮಯದ ಅಭ್ಯಾಸ ಬೇಕಾಗಿದೆ, ಬಹಳ ಸಮಯದ ಪುರುಷಾರ್ಥ, ಬಹಳ ಸಮಯದ ಪ್ರಾರಬ್ಧ. ಈಗ ಒಂದು ವೇಳೆ ಬಹಳ ಕಾಲದ ಅಟೆನ್ಷನ್ ಕಡಿಮೆ ಕೊಟ್ಟರೆ ಅಂತ್ಯಕಾಲದಲ್ಲಿ ಜಮಾ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಟೂ ಲೇಟ್ನ ಬೋರ್ಡ್ ಹಾಕಲಾಗ್ತದೆ. ಆದ್ದರಿಂದ ಬಾಪ್ತಾದರವರು ಇಂದು ಇನ್ನೊಂದು ವರ್ಷಕ್ಕಾಗಿ ಹೋಂವರ್ಕ್ ಕೊಡ್ತಿದ್ದಾರೆ. ಈ ದೇಹಾಭಿಮಾನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಮತ್ತೆ ಮಕ್ಕಳು ರಮಣೀಕವಾಗಿದ್ದೀರಲ್ಲವೇ? ಅಂದಾಗ ತಂದೆಗೂ ಸಹ ಸಮಯದಲ್ಲಿ ನಾವು ಸರಿಯಾಗ್ತೇವೆ ಎಂದು ಧೈರ್ಯ ಕೊಡ್ತಾರೆ. ಸಮಯ ತಮ್ಮ ಟೀಚರ್ ಏನು
ಎಂದು ಬಾಪ್ತಾದರವರು ಕೇಳ್ತಾರೆ. ಸಮಯದಲ್ಲಿ ಸರಿಯಾದರೆ ತಮ್ಮ ಟೀಚರ್ ಯಾರಾಗಿದ್ದಾರೆ? ತಮ್ಮ ರಚನೆ, ಸಮಯ ತಮ್ಮ ಟೀಚರೇನು? ಇದು ಚೆನ್ನಾಗನಿಸುತ್ತದೇನು? ಆದ್ದರಿಂದ ಸಮಯವನ್ನು ತಾವು ಹತ್ತಿರ ತೆಗೆದುಕೊಂಡು ಬರಬೇಕು. ತಾವು ಸಮಯವನ್ನು ಹತ್ತಿರ ತೆಗೆದುಕೊಂಡು ಬರುವಂಥವರು, ಸಮಯದಲ್ಲಿ ಇರುವಂಥವರಲ್ಲ. ಸಮಯವನ್ನು ಟೀಚರನ್ನಾಗಿ ಮಾಡಿಕೊಳ್ಳಬೇಡಿ. ಈ ದಿನ ಬಾಪ್ತಾದ ಪದೇ ಪದೇ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಿ ಎಂದು ಪದೇ ಪದೇ ಇದೇ ಸೂಚನೆ ಕೊಡ್ತಿದ್ದಾರೆ. ಬಹಳ ಕಾಲದ ಪರಿವರ್ತನೆ ಬಹಳ ಕಾಲದ ಅಧಿಕಾರಿಯನ್ನಾಗಿ ಮಾಡ್ತದೆ. ಅಂದಾಗ ಬಾಪ್ತಾದ ಭಲೆ ಇದುವರೆಗೆ ಎಂಥದ್ದೇ ಪುರುಷಾರ್ಥ ಇರಲಿ, ಆದರೆ ಕೊನೆಯ ನಂಬರ್ ಪುರುಷಾರ್ಥಿ ಮಗುವಿನ ಜೊತೆಯೂ ಸಹ ತಂದೆಯ ಸ್ನೇಹವಿದೆ. ಆಗ ತಂದೆಯವರಾಗಿದ್ದೀರಿ, ತಂದೆಯನ್ನು ತಿಳಿದುಕೊಂಡಿದ್ದೀರಿ. ನನ್ನ ಬಾಬಾ ಎಂದು ಹೇಳ್ತಾರೆ. ಆದ್ದರಿಂದ ಸಮಯದಲ್ಲಿ ಬಿಡಬೇಡಿ. ಸಮಯ ಬರುವುದೇ ಇಲ್ಲ. ಸಂಪೂರ್ಣತೆಯ ಸಮಯವನ್ನು ತಾವು ತೆಗೆದುಕೊಂಡು ಬರಬೇಕು. ಬಾಪ್ತಾದರವರ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ತಾವೆಲ್ಲ ಜೊತೆಗಾರರಾಗಿದ್ದೀರಿ. ಒಂಟಿಯಾಗಿ ತಂದೆ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಮಕ್ಕಳ ಜೊತೆ ಬೇಕು. ತಂದೆಯಂತೂ ಹೇಳ್ತಾರೆ, ಮೊದಲು ಮಕ್ಕಳು, ಮುಂದೆ ಮಕ್ಕಳು ಅಂದಾಗ ಈಗ ಒಂದು ವೇಳೆ ಇನ್ನೊಂದು ವರ್ಷದಲ್ಲಿ ಬರಲೇಬೇಕು ಎಂದರೆ ಈ ಹೋಮ್ವರ್ಕ್ ಮಾಡಿ ಇಟ್ಟುಕೊಳ್ತೀರಾ? ಮಾಡ್ತೀರಾ? ಕೈ ಎತ್ತಿ. ಒಳ್ಳೆಯದು. ಹಿಂದೆಯವರೂ ಸಹ ಕೈ ಎತ್ತುತ್ತಿದ್ದಾರೆ ನೋಡಿ. ಈ ದಿನ ಸಂಖ್ಯೆ ಹೆಚ್ಚಾಗಿದೆ. ಅಂದಾಗ ಬಾಪ್ತಾದರವರು ನೋಡಿದೆವು, ಕೆಲವೊಂದೆಡೆ ನಿದ್ರೆ ಮಾಡಿದ್ದಾರೆ. ಹೇಗೆ ಲೈನ್ನಲ್ಲಿ ನಿಲ್ತಾರೆ, ಸುತ್ತಿಕೊಂಡು ನೋಡಿಕೊಂಡು ಬಾ ಎಂದು ಸೂಚನೆ ಕೊಟ್ಟಿದ್ದೆವು. ದೊಡ್ಡ ಲೈನ್ ಆದರೂ ಸರಿ, ಮಧುಬನದಲ್ಲಂತೂ ಇದ್ದೇವೆ ಎಂದು ಎಲ್ಲರ ಮುಖದಲ್ಲಿ ಖುಷಿ ಇದೆ. ಆದರೆ ಈ ಖುಷಿ ಮಧುಬನದಲ್ಲೇ ಬಿಟ್ಟು ಹೋಗಬಾರದು, ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಬಾಪ್ತಾದರವರು ವತನದಲ್ಲಿ ಕುಳಿತು ತಮ್ಮೆಲ್ಲರ ನಿದ್ರೆ ಮಾಡುವ, ಊಟ ಮಾಡುವ, ಕ್ಯೂನಲ್ಲಿ ನಿಲ್ಲುವ ಸ್ಥಿತಿಯನ್ನು ನೋಡಿದ್ದಾರೆ. ಈಗೀಗ ರಜಾಯಿಗಳು ಹೊತ್ತುಕೊಳ್ಳುವಷ್ಟು ಮಳೆ ಬಂದು ಬಿಡಲಿ ಎಂದು ಬಾಪ್ತಾದರವರಿಗೆ ಈ ರೀತಿ ಸಂಕಲ್ಪ ಬರ್ತದೆ. ಆದರೆ ಇದು ಸಹ ಮೌಜಿನ ಮೇಳ ಆಗಿದೆ. ಎಲ್ಲೇ ಸಿಗಲಿ, ಹೇಗಾದರೂ ಸಿಗಲಿ, ಎಲ್ಲರೂ ಮೆಜಾರಿಟಿ ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಿರುವುದನ್ನು ಚೆನ್ನಾಗಿ ಬಾಪ್ತಾದರವರು ನೋಡಿದರು. ಚಪ್ಪಾಳೆ ಹೊಡೆಯಿರಿ, ಆದರೆ ಈ ಹೋಮ್ವರ್ಕ್ ಮರೆಯಬಾರದು. ಇದರಲ್ಲಿ ಚಪ್ಪಾಳೆ ಹೊಡೆಯುವುದಿಲ್ಲ. ಬಾಪ್ತಾದ ಮತ್ತು ವಿಶೇಷ ಬ್ರಹ್ಮ ತಂದೆ ಸದಾ ಮಕ್ಕಳಿಗೆ ಮಧುಬನದ ಶೃಂಗಾರ ಎಂದು ಹೇಳ್ತಾರೆ. ಅಂದಾಗ ತಾವೆಲ್ಲರೂ ಮಧುಬನದಲ್ಲಿ ಬಂದಿದ್ದೀರಿ. ಬಾಪ್ತಾದರವರು ಸಹ ಸಾಕಾರ ರೂಪದಿಂದ ಇಷ್ಟು ಪರಿವಾರವನ್ನು ನೋಡಿ ಖುಷಿಯಾಗ್ತಾರೆ. ಸಹನೆ ಮಾಡಿಕೊಳ್ಳಬೇಕಾಗಿತ್ತು, ಆದರೆ ಈ ಸಹನೆ ಸದಾ ಕಾಲಕ್ಕಾಗಿ ಸಹನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲರೂ ಖುಷಿಯಾಗಿದ್ದೀರಲ್ಲವೇ? ಕಷ್ಟ ಆಗಲಿಲ್ಲ ತಾನೆ? ಮತ್ತೆ ನೋಡಿ, ಇಷ್ಟೊಂದು ಪರಿವಾರದಲ್ಲಿ ನೀರೂ ಸಿಗುತ್ತಿತ್ತು, ಎಲ್ಲರೂ ನೀರನ್ನು ಉಪಯೋಗಿಸಿದ್ದೀರಲ್ಲವೇ? ಸ್ವಲ್ಪ ಕಡಿಮೆ, ಆದರೆ ಗಮನ ಇಟ್ಟುಕೊಳ್ಳಬೇಕಾಗ್ತದೆ. ಆದರೆ ಈಗಿನ ಸಮಯದಲ್ಲಿ ಹಳ್ಳಿಯಲ್ಲಿ ಕುಡಿಯುವ ನೀರು ಸಹ ಸಿಗೋದಿಲ್ಲ. ಇಲ್ಲಂತೂ ತಮಗೆ ಬಟ್ಟೆ ಒಗೆಯುವಷ್ಟು ನೀರು ಸಿಕ್ಕಿದೆ. ಮತ್ತು ಇಷ್ಟು ದೊಡ್ಡ ಪರಿವಾರವನ್ನು ನೋಡಿ ಖುಷಿಯೂ ಆಗ್ತದೆ. ಪೂರ್ತಿ ಕಲ್ಪದಲ್ಲಿ ಬಾಪ್ತಾದರವರಿಗೆ ಇಷ್ಟು ದೊಡ್ಡ ಪರಿವಾರ ಯಾರಿಗೂ ಇಲ್ಲ ಎಂದು ಈ ನಶೆ ಇದೆ. ಬಾಪ್ತಾದರವರು ಟೀಚರ್ಸಿಗೆ ಒಂದು ವಿಶೇಷ ಸೇವೆಯನ್ನು, ಏನು ಹೋಮ್ವರ್ಕ್ ಮಾಡಬೇಕು ಎಂಬುದನ್ನು ನೆನಪಿಗೆ ತರಿಸುತ್ತಿದ್ದಾರೆ. ಸದಾ ಟೀಚರ್ ತಮ್ಮನ್ನು ಬಾಪ್ತಾದರವರ ಸತ್ಯ ಜೊತೆಗಾರ, ಸಮೀಪದ ಜೊತೆಗಾರ, ತಮ್ಮ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವವರು. ಯಾರೇ ನಿಮ್ಮನ್ನು ನೋಡಲಿ, ಆದರೆ ಇವರನ್ನು ಮಾಡುವವರು ಯಾರು? ಇವರಿಗೂ ಸಹ ತಂದೆ, ಶಿಕ್ಷಕ, ಸದ್ಗುರು ಯಾರಾಗಿದ್ದಾರೆ? ನಿಮ್ಮನ್ನು ನೋಡಬಾರದು, ತಂದೆಯನ್ನು ನೋಡಬೇಕು. ಇದು ಶಿಕ್ಷಕಿಯರ ಹೋಮ್ವರ್ಕ್ ಆಗಿದೆ. ಇದೇ ಸ್ವಮಾನದಲ್ಲಿ 6-7 ತಿಂಗಳು ಸಹ ಸಿಗುವುದಿದೆ. ಈ ಹೋಮ್ವರ್ಕ್ ಅನ್ನು ಬಾಪ್ತಾದರವರು ಕೇಳ್ತಾರೆ. ಪ್ರತಿಯೊಬ್ಬರೂ ಎಷ್ಟು ಪರ್ಸೆಂಟಿನಲ್ಲಿ ಮಾಡಿದ್ದೀರಿ? ಹೆಚ್ಚು ಸಮಾಚಾರ ಕೇಳೋದಿಲ್ಲ. ಎಷ್ಟು ಪರ್ಸೆಂಟೇಜ್ ಈ ಹೋಮ್ವರ್ಕ್ ಅನ್ನು ಮಾಡಿದ್ದೀರಾ? ತಾವು ಕಾಣಬಾರದು, ತಂದೆ ಕಾಣಬೇಕು. ಇದರಲ್ಲಿ ಎಲ್ಲ ಧಾರಣೆಗಳು ಬಂದು ಬಿಡ್ತವೆ. ಮಧುಬನದವರಿಗೂ ಸಹ ನೆನಪು, ಪ್ರೀತಿಯನ್ನು ನೀಡುತ್ತಲೇ ಇದ್ದೇವೆ. ಆದರೆ ಮಧುಬನದವರು ಸಹ 4 ಕಡೆಯವರು ಮಧುಬನದ ಒಂದೊಂದು ರತ್ನ ವಿಶೇಷ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗಿದ್ದಾರೆ ಎಂದು ತಿಳಿಯಲಿ.
ಇಡೀ ಸಮಯ ಮಧುಬನದವರು ಈ ರೀತಿ ಮನಸಾ ಸೇವೆ, ಕರ್ಮಣಾ ಸೇವೆ ಮತ್ತು ಎಲ್ಲರನ್ನೂ ತಂದೆಯ ಸಮಾನ ಮಾಡುವಂತಹ ಉದಾಹರಣೆಯಾಗಿ ತೋರಿಸಲಿ. ಮಧುಬನದವರು ತಂದೆಯ ಸಮಾನ ಆಗುವ ಲಕ್ಷ್ಯವನ್ನು ತಮ್ಮಲ್ಲಿ ತೋರಿಸಿದ್ದೀರಾ? ಈ ಫಲಿತಾಂಶ ಕೊಡಬೇಕು. ಪ್ರತಿಯೊಬ್ಬರ ಮುಖದಿಂದ ವಾಹ್, ತಂದೆಯ ಮಕ್ಕಳೇ ವಾಹ್ ಎಂದು ಬರಲಿ. ತಾವೆಲ್ಲರೂ ಏನು ಮಾಡ್ತೀರಿ? ತಾವೆಲ್ಲರೂ ತನ್ನನ್ನು ನಂಬರ್ ವಾರ್ ಅಲ್ಲ, ಆದರೆ ನಂಬರ್ 1 ಆಗುವ ಉದಾಹರಣೆಯಾಗಿ ತೋರಿಸಬೇಕು. ನಂಬರ್ ವಾರ್ ಆಗುವುದರಲ್ಲಿ ಖುಷಿ ಇಲ್ಲ. ಆಗುವುದಾದರೆ ನಂಬರ್ 1 ಆಗಿ. ನಂಬರ್ ವಾರ್ ಆಗುವುದು ಯಾವ ದೊಡ್ಡ ಮಾತಾಗಿದೆ? ಈಗ ಜಯಗಳಿಸಿ ಮತ್ತು ಮೊದಲು ಬರುವುದು ಈ ಫಲಿತಾಂಶವನ್ನು ತಿಳಿಸಬೇಕು. ಒಳ್ಳೆಯದು. ಎಲ್ಲ ಕಡೆಯಿಂದ ಬಾಪ್ತಾದರವರ ಹೃದಯ ಸಿಂಹಾಸನಾಧಿಕಾರಿಗಳು ಮತ್ತು ಭೃಕುಟಿಯ ಸಿಂಹಾಸನಾರೂಢರು ಮತ್ತು ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನಾರೂಢರು ಇಂಥ ಬಾಪ್ತಾದರವರ ಬಹಳ ಪ್ರಿಯ ಪದುಮದಷ್ಟು ಭಾಗ್ಯಶಾಲಿ ಮಕ್ಕಳಿಗೆ ಸದಾ ತನ್ನ ನಯನದ ಮೂಲಕ ಆತ್ಮೀಯತೆಯ ಅನುಭವ ಮಾಡಿಸುವಂತಹ ಮತ್ತು ಚೆಹರೆಯ ಮೂಲಕ ಸದಾ ಖುಷಿಯ ಅದೃಷ್ಟ, ಮನಸ್ಸು ಸದಾ ಖುಷಿಯಲ್ಲಿ ನರ್ತನೆ ಮಾಡುತ್ತಿರಲಿ. ಯಾರೇ ಮುಂದೆ ಬರಲಿ, ಅನುಭವ ಮಾಡಲಿ, ಇವರಂತಹ ಖುಷಿ ಎಲ್ಲಿಯೂ ಇಲ್ಲ ಎಂದು. ಖುಷಿಯಾಗಿರುವುದನ್ನು ಎಲ್ಲರೂ ಕಲಿತು ಹೋಗಲಿ. ಈ ರೀತಿ ಪ್ರತಿಯೊಬ್ಬ ತಂದೆಯ ಮಕ್ಕಳು ತಮ್ಮ ಮೂಲಕ ಮುಖದಿಂದ ತಂದೆಯ ಪರಿಚಯವನ್ನು ಕೊಡ್ತೀರಿ. ನಯನ ಮತ್ತು ಚೆಹರೆಯ ಮೂಲಕ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸುವವರು. ಈ ರೀತಿ 4 ಕಡೆಯ ಮಕ್ಕಳಿಗೆ ಯಾರೆಲ್ಲ ಪತ್ರವನ್ನು ಕಳಿಸಿದ್ದಾರೆ, ಇಮೇಲ್ ಮಾಡಿದ್ದಾರೆ, ಎಲ್ಲರದ್ದು ಬಾಪ್ತಾದರವರ ಬಳಿ ತಲುಪಿದೆ. ತಾವು ಮಾಡಿದಿರಿ, ಆ ಸಮಯದಲ್ಲಿಯೇ ತಂದೆಯ ಬಳಿ ಅದು ತಲುಪಿತು. ಎದುರಿನಲ್ಲಿ ಕುಳಿತಿರುವವರೊಂದಿಗೆ ತಾವು ಯಾವ ಸಮಯದಲ್ಲಿ ಮಾಡಿದ್ದೀರೋ ಆ ಸಮಯದಲ್ಲಿಯೇ ತಲುಪಿತು. ಅದರಿಂದ ಬಹಳ ಬಹಳ ಶುಭಾಶಯಗಳು. ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ತಂದೆ ಹೃದಯದ ಸ್ನೇಹದ ಪ್ರತ್ಯುತ್ತರವನ್ನು ನೀಡುತ್ತಿದ್ದೇವೆ. 4 ಕಡೆಯ ಮಕ್ಕಳಿಗೆ ಬಾಪ್ತಾದ ಪದುಮದಷ್ಟು ಹೃದಯದ ಪ್ರೀತಿ, ಹೃದಯದಿಂದ ಮುದ್ದು ಮಾಡುತ್ತಾ ಎಲ್ಲರಿಗೆ ನಮಸ್ತೆಯನ್ನು ತಿಳಿಸುತ್ತಿದ್ದಾರೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಕರ್ಮ ಮಾಡುತ್ತಿದ್ದರೂ ಕರ್ಮದ ಬಂಧನದಿಂದ ಮುಕ್ತರಾಗಿರುವಂತಹ ಸಹಜ ಯೋಗಿ, ಸ್ವತಃ ಯೋಗಿ ಭವ. ಯಾರು ಮಹಾವೀರ ಮಕ್ಕಳಿದ್ದಾರೆಯೋ ಅವರನ್ನು ಸಾಕಾರಿ ಪ್ರಪಂಚದ ಯಾವುದೇ ಆಕರ್ಷಣೆಗಳು ತನ್ನೆಡೆಗೆ ಆಕರ್ಷಿಸಲು ಸಾಧ್ಯವಾಗುವುದಿಲ್ಲ. ಅವರು ಸ್ವಯಂವನ್ನು 1 ಸೆಕೆಂಡಿನಲ್ಲಿ ಭಿನ್ನ ಹಾಗೂ ತಂದೆಯ ಪ್ರಿಯರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಆದೇಶ ಸಿಗುತ್ತಿದ್ದಂತೆಯೇ ಅಶರೀರಿ ಆತ್ಮಾಭಿಮಾನಿ ಬಂಧನ ಮುಕ್ತ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವವರೇ ಸಹಜ ಯೋಗಿ, ಸ್ವತಃ ಯೋಗಿ, ಸದಾ ಯೋಗಿ, ಕರ್ಮಯೋಗಿ ಮತ್ತು ಶ್ರೇಷ್ಠ ಯೋಗಿ ಆಗಿದ್ದಾರೆ. ಅವರು ಯಾವಾಗ ಬೇಕೋ, ಎಷ್ಟು ಸಮಯ ಬೇಕೋ, ಭಲೆ ತನ್ನ ಸಂಕಲ್ಪ ಶ್ವಾಸವನ್ನು ಒಬ್ಬ ಪ್ರಾಣೇಶ್ವರ ತಂದೆಯ ನೆನಪಿನಲ್ಲಿ ಸ್ಥಿತಗೊಳಿಸಲು ಸಾಧ್ಯವಾಗುವುದು. ಸುವಾಕ್ಯ: ಏಕರಸ ಸ್ಥಿತಿಯ ಶ್ರೇಷ್ಠವಾದ ಆಸನದ ಮೇಲೆ ಕುಳಿತಿರುವುದೇ ತಪಸ್ವಿ ಆತ್ಮನ ಸಂಕೇತವಾಗಿದೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಈ ನಿಶ್ಚಯ ಅಥವಾ ಸ್ಮೃತಿ ಮತ್ತು ಸಮರ್ಥತೆ ಇಟ್ಟುಕೊಳ್ಳಿ. ಅನೇಕ ಬಾರಿ ತಂದೆಯವರಾಗಿದ್ದೇವೆ ಅಥವಾ ಮಾಯಾಜೀತರಾಗಿದ್ದೇವೆ. ಈಗ ಆಗುವುದರಲ್ಲಿ ಏನು ಕಷ್ಟವಿದೆ? ನಾನು ಶ್ರೇಷ್ಠಾತ್ಮ, ವಿಜಯಿಯಾಗುವ ಪಾತ್ರವನ್ನು ಅನೇಕ ಬಾರಿ ಮಾಡಿದ್ದೇನೆ ಎನ್ನುವ ಸ್ಮೃತಿ ಸ್ಪಷ್ಟ ಇರಬೇಕು. ಒಂದು ವೇಳೆ ಸ್ಮೃತಿ ಸ್ಪಷ್ಟವಿಲ್ಲ ಎಂದರೆ ಇದರಿಂದ ಸಿದ್ಧವಾಗ್ತದೆ ತಂದೆಯ ಮುಂದೆ ಸ್ವಯಂ ಅನ್ನು ಸ್ಪಷ್ಟ ಮಾಡಿಕೊಂಡಿಲ್ಲ. ಒಳ್ಳೆಯದು. ಓಂ ಶಾಂತಿ.